ಉಪ್ಪಿನಕಾಯಿ ಎಲ್ಲ ಕಳ್ತಿದ್ರೆ ಈಗ ಬಾಟ್ಲಿಗಳಿಗೂ ಆಮೇಲೆ ಕವರ್ಗೂ ಎಲ್ಲ ತುಂಬಿಟ್ಟು ತಗೊಂಡೋಗಿ ಕೊಟ್ಟು ಬರ್ಬೇಕಪ್ಪ ಅಂಗಡಿಗಳಿಗೆ. ನಮ್ಮ ಮತ್ತಿಗೆ ನೆಚ್ಕೊಂಡಿದ್ರೆ ಆಗಲ್ಲ. ಅಯ್ಯೋ, ಅವ್ರೇನ್ ಆಗಿದ್ದಾಗೋಯ್ತು ಬಿಟ್ಟು ಹಾಕ್ರಿ ಅಂತಂದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇವ್ರನ್ನ ಜೊತೆಗೆ ಹಾಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಒಬ್ಳೇನೆ ಏನೇ ಕಷ್ಟ ಬರ್ಲಿ ಮಾಡ್ತೀನಿ. ಇಷ್ಟು ದಿನ ದುಡ್ದಿರೋ ದುಡ್ಡೆಲ್ಲ ನಮ್ಮ ಮತ್ತಿಗೆನೆ ಇಟ್ಕೊಂಡವ್ರೆ. ಎಲ್ಲ ಇಸ್ಕೊಂಡು ಇನ್ನ ನಿಂಬೆ ಹಣ್ಣು, ನೆಲ್ಲಿಕಾಯಿ, ಆಮಟೆಕಾಯಿ ಎಲ್ಲ ತಗೊಂಬರ್ಬೇಕು. ತಗೊಂಬಂದು ಉಪ್ಪಿನಕಾಯಿ ಹಾಕ್ಬೇಕು ನಾನು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ರೆ ಅಷ್ಟೇನಿ. ಹಂಗೇನೆ ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಬಿದ್ದೋಗುತ್ತೆ ಅಷ್ಟೇನಿ. ನಾವು ಉಪ್ಪಿನಕಾಯಿ ಏನಾದ್ರು ಮಾಡಿ ಮಾರ್ಕೆಟಿಗೆ ತಗೊಂಡೋಗಿ ಕೊಡ್ಲಿಲ್ಲ ಅಂತಂದ್ರೆ. ಹೌದು, ಅತ್ತಿಗೆ ಎಲ್ಗೋದ್ರು? ಒಳಗಿದಾರ? ಅವಾಗ್ಲೇ ಎಲ್ಗೋ ಹೋದಂಗೆ ಹೋದ್ರು. ಬಂದಿದಾರೋ ಇಲ್ವೋ ಹೋಗಿ ನೋಡಿ. ಮೊದ್ಲು ನನ್ನ ದುಡ್ಡು ನಾನು ಇಸ್ಕೋಬೇಕು. ಇವ್ರು ನಿಚ್ಕೊಂಡಿದ್ರೆ ನನ್ನ ಕೆಲಸ ಆಗಲ್ಲ. ಮಣಿ, ಅಮಣಿ, ನೇತ್ರಮ್ಮ ಇದ್ದಾಳೇನಮ್ಮ? ತಾತ, ನೇತ್ರಮ್ಮನ? ನಮ್ಮ ಅತ್ತಿಗೆನ? ನೀವ್ಯಾರು? ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ನಮ್ಮ ನೇತ್ರಮ್ಮ ಏನು ಹೇಳಿಲ್ವಾ ನಿಂತಾಗೆ? ನಾನು ಅವ ತಾತ ಕಣಮ್ಮ, ಹುಲಿಯಜ್ಜ ಅಂತಾನ. ಅಲ್ಲ, ನಾನು ಯಾರು ಅಂತ ಕೇಳ್ತಾ ಇದ್ದಿಲ್ಲ ನೀನು. ನನ್ನ ವಿಷಯ ನೀನು ತಿಳ್ಕೋಬೇಕೋ ಬೇಡವ? ನಮ್ಮ ನೇತ್ರಮ್ಮಂತಾಗೆ ಕೇಳಿ. ಇವ್ರೇನ್ ನಮ್ಮ ಅತ್ತಿಗೆ ತಾತನ? ನಾನೇನ್ ಎಂದು ನೋಡಿಲ್ಲಪ್ಪ. ಅಲ್ಲ, ಇವ್ರ ವಿಷಯ ತಿಳ್ಕೊಂಬಕ್ಕೆ ಇವ್ರೇನ್ ಮುಖ್ಯಮಂತ್ರಿನೋ ಪ್ರಧಾನ ಮಂತ್ರಿನೋ? ಹೇಳದ್ ನೋಡು. ನನ್ನ ವಿಷಯ ತಿಳ್ಕೋಬೇಕು ತಾನೇ ಅಂತಾನೆ ಎಷ್ಟು ಇದ್ರಾಗೆ. ಏ ಹುಡ್ಗಿ, ನಿನ್ಗೆ ಕೇಳ್ತಾ ಇರೋದು. ನಮ್ಮ ನೇತ್ರಮ್ಮ ಇದ್ದಾಳ ಮನೆಯಾಗೆ? ತಾತ, ನೀವ್ ಯಾರು ಹೇಳಿ ಮೊದ್ಲು? ಅಲ್ಲ, ತಿರ್ಗಾ ಅದನ್ನೇ ಕೇಳ್ತೀಯಲ್ಲಮ್ಮ. ನಾನು ನೇತ್ರಮ್ಮ ತಾತ ಅಂತ ಹೇಳಿದ್ದು ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ತಾತ ಅಂದ್ರೆ ಅಮ್ಮಯ್ಯರ ಅಪ್ಪಯ್ಯನ ಅಥವಾ ಯಾರಾದ್ರೂ ಬೇರೆಯವರ ಅಂತ ಹೇಳಿ ಕೇಳಿದ್ದು. ತಾಂಗ್ ಕಟ್ಟಾತ, ನೀನ್ ಯಾಕೆ ಬೇಜಾರಾಗ್ತೀಯ? ಬಾ ಒಳಕ್ಕೆ. ಐತೆ ಅದಕ್ಕೆ ಒಳಗಡೆ ಇರ್ಬೇಕೇನು? ಈಟ ಇದೆಯಾ ನೀನು? ನೀನು ಯಾವ ಕಡೆಯಿಂದ ಸಂಬಂಧ? ಅಮ್ಮಯ್ಯನ ಅಪ್ಪಯ್ಯನ, ಅಪ್ಪಯ್ಯರ ಅಪ್ಪಯ್ಯನ ಅಂತ ಎಲ್ಲ ಕೇಳ್ತಾ ಇದೀಯ ನನ್ನ. ಒಳಗ್ ಕರಿಯೋದ್ ಬಿಟ್ಟು ಬಂದಿರೋರ್ನ ಮೊದ್ಲು. ಏನ್ ತಾತ, ಏನೋ ತಿಳ್ಕೊಳಕ್ ಕೇಳ್ದೆ. ನಿಮ್ಮನ್ನ ನಾನು ಎಂದು ನೋಡಿರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇನೆ. ನೀವೆಂದು ನಮ್ಮ ಮನೆಗ್ ಬಂದಿರ್ಲಿಲ್ವಲ್ಲ. ಬಂದಿಲ್ಲ ಅಂತಂದ್ರೆ ನನ್ನ ವಿಷಯ ನೀನು ತಿಳ್ಕೋಬೇಕೋ ಬೇಡವೋ? ನಮ್ಮ ನೇತ್ರಮ್ಮನ ಕೇಳಬೇಕಾಗಿತ್ತು. ನಿನಗೆ ಯಾರ್ಯಾರು ತಾತ ಅಜ್ಜಿ ಇದ್ದಾರೆ, ಯಾರ್ಯಾರು ಸಂಬಂಧಿಕರು ಎಲ್ಲೆಲ್ಲ ಇದ್ದಾರೆ, ಅವ್ರು ಹೆಂಗೆ ಏನು ಅಂತ ಹೇಳಿ ಎಲ್ಲ ಕೇಳಿ ತಿಳ್ಕೊಬೇಕಾಗಿತ್ತು ಕಣಮ್ಮ. ನೀನೇನು ನಮ್ಮ ನೇತ್ರಮ್ಮಗೆ ಏನಾಗ್ಬೇಕು ನೀನು? ನಾನು ಅವ್ರಿಗೆ ನಾದ್ನಿ ಆಗ್ಬೇಕು. ಬರೀ ತಾತ, ಬರೀ ಒಳಕ್ಕೆ. ಅಯ್ಯಯ್ಯಪ್ಪ, ಏನು ಮಾರಯ್ಯ, ನಮ್ಮತ್ತಿಗೆ ಕಡೆ ಸಂಬಂಧಿಕರೆಲ್ಲಾರು ಹಿಂಗೆ ಸಿಟ್ನರು. ಏನೋ ಮಾತಾಡ್ಸಿ ಸಾಕು, ಹಂಗೇನೆ ಮೈ ಮೇಲೆ ಬಂದಂಗೆ ಮಾಡ್ತಾರೆ. ಹಂಗೇನೆ ಸಾವುಕಾರಲ್ಲ, ಅದಕ್ಕೆ ಹಿಂಗ್ ಮಾತಾಡ್ತಾರೆ. ನೇತ್ರಮ್ಮ, 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 ಎಲ್ಗೋದಮ್ಮ? ಅಯ್ಯೋ ತಾತ, ಕರಿತೀನಿ. ಕರಿಯೋವರೆಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ರಿ ತಾತ. ಅದ್ಯಾಕೆ ಅಷ್ಟೊಂದು ಹಂಗ್ ಜೋರ ಗರ್ಸ್ಕೊಂತ ಇದ್ರಲ್ಲ ನೇತ್ರಮ್ಮ ನೇತ್ರಮ್ಮ ಅಂತಾನ. ಅದಕ್ಕೆ ಎಲ್ಲೋ ಹೊರಗೆ ಹೋಗಿದ್ರು. ಅವರು ಒಳಗ್ ಬಂದಿದಾರೋ ಇಲ್ವೋ ಗೊತ್ತಿಲ್ಲ. ನೋಡ್ತೀನಿ, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ತಾತ. ಆಯ್ತಾಯ್ತು, ಜಲ್ ಕರಿ ನನ್ನ ಮೊಮ್ಮಗಳನ್ನ. ಅವಳು ಕೂಟೆ ಮಾತಾಡ್ಬೇಕು ನಾನು. ಅದ್ಕೆ ಎಲ್ಲೋದ್ರಪ್ಪ ಇವರು? ಈ ತಾತ ನೋಡಿರಿ ಒಳ್ಳೆ ಬಾಯಿ ಬಡ್ಕೊಂತ ಐತಿ. ನೇತ್ರಮ್ಮ ನೇತ್ರಮ್ಮ ಅಂತಾನ. ಅದಕ್ಕೆ ನೋಡಿರಿ ಮನೆಗ್ ಬಂದಿರಂಗ್ ಕಾಣ್ತಾ ಇಲ್ಲ. ಎಲ್ಗೋ ಹೋಗ್ತೀನಿ ಅಂತ ಅವಾಗ್ಲೇ ಹೋದ್ರು, ಇನ್ನ ಬಂದಿಲ್ಲ ಅನ್ಸತ್ತೆ. ಅಯ್ಯೋ, ಈ ತಾತ ಇವಾಗ್ಲೇ ಬರ್ಬೇಕಾ? ತಾತ ತಾತ, ಯಾವಾಗ ಬಂದಿ ತಾತ? ಈಗ ಒಂದ್ ಸ್ವಲ್ಪ ತಾತ ಕಣಮ್ಮ. ಎಲ್ಗೋಗಿದ್ದೆ ನೀನು? ನಾನ್ ನೇತ್ರಮ್ಮ ನೇತ್ರಮ್ಮ ಅಂತ ಕರಿತಾ ಇದ್ದೀನಿ. ಯಾರ ಹುಡುಗಿ? ನಾದ್ನಿ ನನ್ನೇನೆ. ಯಾರು ನೀನು? ಯಾರ ಸಂಬಂಧ, ಯಾರ ಕಡೆಗ್ ಸಂಬಂಧ ಅಂತ ಹೇಳಿ ಎಲ್ಲ ವಿಚಾರಿಸ್ತಾಳೆ. ಅವಳು ನನ್ನ ಆದ್ನಿಕ್ ಅಂತ. ನಿನ್ನ ಎಂದು ನೋಡಿಲ್ವಲ್ಲ ಅವಳು, ಅದಕ್ಕೆ ಕೇಳಿದಾಳ ಅಷ್ಟೇನೆ. ಬೇಜಾರ್ ಮಾಡ್ಕೋಬೇಡ ಬಿಡು ತಾತ. ಏನ್ ತಾತ, ಇದ್ದಕ್ಕಿದ್ದಂಗೆ ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಮಾವರೆಲ್ಲ ಚೆನ್ನಾಗಿದಾರ? ಹ್ಞೂ ಕಣಮ್ಮ, ಎಲ್ಲ ಚೆನ್ನಾಗಿದ್ದಾರೆ. ನಾನು ಅಲ್ಲಿ ಹೋಗಿದ್ದೆ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಡ್ ಬರೋಕೆ. ಹಂಗೇನೆ ನಿನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ಬಂದೆ ಇಲ್ಲಿಗೆ. ಬಂದೇವ್ರಿ ಅತ್ಗೆ. ಎಲ್ಲಿ ಹೋಗಿದ್ರಿ ಅತ್ಗೆ? ಅಯ್ಯೋ, ನಿಮ್ ತಾತ ಬಂದು ನನ್ ತಲೆ ತಿಂತಾ ಇದಾರೆ. ಎಲ್ಲಿ ನೇತ್ರಮ್ಮ ನೇತ್ರಮ್ಮ ಎಲ್ಲಿ ಅಂತಾನ. ಏ ಸುಜಿ, ಅವ್ರ ಹಂಗೆ ಒಂದಿಷ್ಟು ಸಿಟ್ಟು. ಕರೆದ ತಕ್ಷಣ ನಾ ಬಂದ್ಬಿಡ್ಬೇಕು, ಯಾರೇ ಆಗ್ಲಿ ಹೇಳು. ನಮ್ ತಾತ ಹಂಗೆ ಗತ್ತು ಜಾಸ್ತಿ. ಕರೆದ ತಕ್ಷಣ ಬರ್ಬೇಕು ಅಂತಂದ್ರೆ ಎಲ್ಲಾರು ಮನೆಯಾಗ ಇರ್ಬೇಕಲ್ಲ. ನೀವೆಲ್ಗೋ ಹೋಗಿದ್ರಿ ಹಂಗಂತ ಹೇಳಿ ನನ್ ಮೇಲೆ ಜೋರ್ ಮಾಡ್ತಾರೆ. ಎಲ್ಲಮ್ಮ ಕರಿಯಮ್ಮ ನೇತ್ರಮ್ಮನ ಅಂತಾನ. ನೀವ್ ಯಾರ ತಾತ ಅಂತಂದ್ರೆ ಅಯ್ಯೋ ಹೇಳಂಗೆ ಇಲ್ಲ, ನನ್ನ ಬಗ್ಗೆ ತಿಳ್ಕೊಬೇಕಂತಾನ ಅಂತಾನ. ನನ್ನೇ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಅವರು. ನಮ್ ತಾತ ಹಂಗೇನೆ. ಏನು ಬೇಜಾರ್ ಮಾಡ್ಕೋಬೇಡ ಬಿಡೆ ಸುಜ್ಜಿ. ಹೋಗು, ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ವಿ? ನಮ್ ತಾತ ದೊಡ್ಡಾರು ಅಂತ ಅಂದ್ಮೇಲೆ ಅವ್ರಿಗೆ ಗೌರವ ಕೊಡ್ಬೇಕು. ದೊಡ್ಡಾರು ಅಂತ ಮರ್ಯಾದೆ ಕೊಡ್ಬೇಕಂತೆ. ದೊಡ್ಡಾರ ಆದ್ಮೇಲೆ ಸರಿಯಾಗಿ ಮಾತಾಡ್ಬೇಕು. ಸಣ್ಣಾರು ಅಂತ ಹೇಳಿ ಹೆಂಗ್ ಬೇಕು ಹಂಗ್ ಮಾತಾಡಿದ್ರೆ ಸಿಟ್ಟು ಬರ್ದಂಗಿರುತ್ತೆ. ಹೇಳೋದ್ ನಮ್ಮ ಮತ್ತಿಗೆ ಹೆಂಗ್ ಹೇಳ್ತಾರೆ ಅವ್ರ ತಾತ ಅಂತ, ಹೆಂಗೆ ವಹಿಸ್ಕೊಂಬತ್ತಾರೆ. ಕೂತ್ಕೊಳಮ್ ನೇತ್ರಮ್ಮ, ಕೂತ್ಕ. ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹಿಂಗೇನಿ. ತಗ, ಹಣ್ಣು ಹೂವ ಎಲ್ಲ ತಂದಿದ್ದೀನಿ, ತಗ. ಸರಿ ತಾತ, ಇರು, ಇದು ನಾವು ಒಳಕಿಕ್ ಬರ್ತೀನಿ, ಮಾತಾಡೋಣ. ಜಿ ತಾಳೆ, ಇದ್ರಾಗೆ ಹಣ್ಣು ಹೂವ ಎಲ್ಲ ಇದಾವಂತೆ, ತಗೊಂಡೋಗಿ ಒಳಕಿಕ್ಕು. ಸರಿ ಆಯ್ತು, ಕೊಡಿ. ಚೆನ್ನಾಗೈದ್ಯಾ ನಮ್ ನೇತ್ರಮ್ಮ? ನಿನ್ ಗಂಡ ಎಲ್ಲಿ?
ನಿಮ್ಮ ಅತ್ತೆ ನಿಮ್ಮ ಮಾವ? ನನ್ ಗಂಡ ಕೆಲ್ಸಕ್ಕೆ ಹೋಗ್ಯಾರ ಕಣಪ್ಪ, ಟ್ಯಾಕ್ಟ್ರಿ ತಗೊಂಡು. ಯಾರ್ದನ ಗೊಬ್ಬರ ಏರಕ್ಕೆ ಹೋಗ್ಯವ್ರಿ. ಹೌದಾ, ನೀವು ಟ್ಯಾಕ್ಟ್ರಿ ತಗೊಂಡ್ರ? ಯಾವಾಗ ತಗೊಂಡ್ರಮ್ಮ? ದುಡ್ಡು ಎಲ್ಲಿತ್ತು? ಅಷ್ಟೊಂದು ದುಡ್ಡು ನಿನ್ ಗಂಡನ್ ತೆಗಿತ್ತ? ಅಯ್ಯೋ ತಾತ, ನನ್ ಗಂಡಂತಾಗೆ ಟ್ಯಾಕ್ಟ್ರಿ ತಾಮೋಷ್ಟು ದುಡ್ಡು ಎಲ್ಲಿ ಬರುತ್ತೆ ಹೇಳತ್ತ. ಅಪ್ಪನೇ ಬಂದಿತ್ತು, ಬ್ಯಾಂಕ್ನ ಒಂದಿಷ್ಟು ಸಾಲ ಕೊಡ್ಸಿ, ಅಯ್ಯಪ್ಪನೇ ಒಂದಿಷ್ಟು ಅಡ್ವಾನ್ಸ್ ದುಡ್ಡು ಕೊಟ್ಟು ಟ್ಯಾಕ್ಟ್ರಿನ ಸಾಲವಾಗಿ ಕೊಡ್ಸಿತ್ತು, ಬ್ಯಾಂಕ್ನಾಗೆ ಲೋನ್ ಕೊಡ್ಸಿ. ಆಮೇಲೆ ನಾವು ಎಲ್ಲ ದುಡ್ದು ಈಗ ತೀರ್ಸಿದೀವಿ. ಯಾವ ಸಾಲನೂ ಇಲ್ಲ ಇವಾಗ. ಹೌದಾ, ನಿಮ್ಮ ಅಪ್ಪನೇ ಟ್ಯಾಕ್ಟ್ರಿ ಕೊಡ್ಸಿನ ನಿಮಗೆ? ಹೌದು ತಾತ, ನಮ್ಮ ಅಪ್ಪನೇ ನಮ್ಮ ಕಷ್ಟ ನೋಡ್ಲಾರ್ದೇನೆ ದುಡಿಲಿ ಅಂತ ಹೇಳಿ ಒಂದಿಷ್ಟು ಅಡ್ವಾನ್ಸ್ ದುಡ್ಡ ಬ್ಯಾಂಕಿಗೆ ಕಟ್ಟಿ ಸಾಲ ಕೊಡ್ಸಿ ಟ್ಯಾಕ್ಟ್ರಿ ಕೊಡ್ಸಿದ್ರು. ಅವ್ರೇನೆ. ನಿಮ್ಮ ಅಪ್ಪಯ್ಯ ಎಲ್ಲ ಒಳ್ಳೆ ಕೆಲಸ ನಿಮ್ಮ ಮಾಡ್ತಾನಮ್ಮ. ಆದ್ರೆ ಇದೊಂದು ಕೆಟ್ಟ ಕೆಲಸ ಮಾಡ್ಯವ್ ನೋಡಮ್ಮ. ಅದಕ್ಕೇನೆ ಅವನು ಮಕ ನೋಡಿದ್ರೆ ಸರ್ ಬರಲ್ಲ ನನಗೆ, ಅವನ ಮೇಲೆ ಸಿಟ್ಟು. ನಿಮ್ಮನ್ನೆಲ್ಲ ಚೆನ್ನಾಗೇ ನೋಡ್ಕೊಂತ ಇದ್ದ. ಆದರೆ ಏನು ಮಾಡೋದು, ನಿಮ್ಮಂಗೆನೆ ಇನ್ನೊಂದು ಸಂಸಾರನೂ ಶುರು ಮಾಡ್ಯವನಿ ಅವನು ಅಂಬೋದು ನನಗೂ ಗೊತ್ತಾಗ್ಲಿಲ್ಲ, ನಿಮ್ಮ ಅಮ್ಮಗೂ ಗೊತ್ತಾಗ್ಲಿಲ್ಲ. ಈಗ ಊರಿಗೆ ಕರ್ಕೊಂಬಂದು ಇಟ್ಕೊಂಡವನಲ್ಲ. ಅಯ್ಯೋ, ನಿಮ್ಮ ಅಪ್ಪ ಏನು ಹೇಳ್ಬೇಕು ಹೇಳಮ್ಮ. ಅದೇ ತಾತ, ನನಗೂ ಬೇಜಾರಾಗ್ತಾ ಇರೋದು. ಅಯ್ಯೋ, ನಮ್ಮ ಅಪ್ಪ ಇಂಥ ಕೆಲಸ ಮಾಡ್ಯವ್ರೆ ಅಂತಂದ್ರೆ ನನ್ನ ಕೈಲಂತೂ ನಂಬಕ್ಕೆ ಆಗ್ಲಿಲ್ಲ ಕಣ್ತಾತ. ಅಲ್ಲಿಗೆ ಹೋಗಿ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿದ್ಮೇಲೆನೆ ನನಗೆ ನಾನು ನಂಬಿದ್ದು ನಮ್ಮ ಅಪ್ಪ ಎರಡನೇ ಮದುವೆ ಆಗ್ಯವ್ರೆ, ಅವ್ರಿಗೂ ಇಬ್ರು ಮಕ್ಕಳ ಇದ್ದಾರೆ ಅಂತಾನ. ನೋಡ್ತಾತ ಎಂತ ಅನ್ಯಾಯ ಆಗೋಯ್ತು. ಈಗ ನಮ್ಮ ಅಪ್ಪನ ಆಸ್ತಿಗೆ ಅವ್ರಿಗೂ ಅರ್ಧ ಭಾಗ ಕೊಡ್ಬೇಕಾಗುತ್ತೆ ಅಲ್ವಾ ತಾತ? ಯಾಕಮ್ಮ ಕೊಡ್ತೀಯ? ಯಾಕೆ ಕೊಡ್ತೀಯ? ಅವರು ಕಾಳ ಸಂಬಂಧ ಇಕ್ಕೊಂಡು ಮದುವೆ ಆಗಿರೋದು ಯಾರಿಗೂ ಗೊತ್ತಾಗದಂಗೆ. ಮೊದಲನೇ ಹೆಂಡತಿಗೆ ಮೋಸ ಮಾಡಿದ್ದಾರೆ ಅವರಿಬ್ರು. ಹಂಗಿದ್ಮೇಲೆ ಅವ್ರಿಗೆ ಯಾಕೆ ಕೊಡಬೇಕು ಆಸ್ತಿನ? ನಿಮ್ಮ ಅಪ್ಪನ ಆಸ್ತಿಗೆ ₹1 ಒಂದು ಬಿಡುಗಾಸನು ಸಿಗಲ್ಲ ಅವ್ರಿಗೆ. ಅಯ್ಯೋ ತಾತ, ಬಾಯಿ ಮತ್ತಾಗಿ ಹಂಗೆ ಹೇಳ್ಬೋದು, ಆದ್ರೆ ಕಾನೂನು ಪ್ರಕಾರ ಅವ್ರಿಗೂ ಕೊಡ್ಲೇಬೇಕಂತೆ. ನೀನೇನು ಯೋಚನೆ ಮಾಡಬೇಡ, ಸುಮ್ನಿರು. ನಿಮ್ಮ ಅಪ್ಪನ ಆಸ್ತಿ ಅವ್ರಿಗೆ ₹1 ಸಿಗಲ್ಲ. ಹಂಗ್ ನಾನ್ ಮಾಡ್ತೀನಿ. ನಾನಿದ್ದಂಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅಷ್ಟ್ ಮಾಡು ತಾತ, ನನಗದೇ ಚಿಂತೆ ಎತ್ಕೊಂಡ್ಬಿಟ್ಟೈತೆ. ನಮ್ಮ ಅಪ್ಪನ ಅಷ್ಟೊಂದು ಆಸ್ತಿ ಐತೆ. ಏನಪ್ಪ ಇದು ಇದ್ಕಿದಂಗೆನೆ ಅವ್ರು ಬಂದು ಎಲ್ಲೋ ಇದ್ದವ್ರು ಬಂದು ಈಗ ಇಲ್ಲಿ ಕುಕ್ಕೊಂಡ್ಬಿಟ್ರು ನಮ್ಮೂರಾಗೆ. ಊರಿಗೆ ಬಂದವರು ನಾಳೆಗೆ ಮನೆಗೆ ಬರ್ದಂಗಿರ್ತಾರ, ಮನೆಗೆ ಬಂದವರು ಆಸ್ತಿ ಭಾಗ ಕೇಳ್ದಂಗಿರ್ತಾರ. ಹೇಳು ತಾತ ನೀನೇನೆ. ಅದಕ್ಕೆ ನನಗಂತೂ ಅದೇ ಚಿಂತೆ ಆಗ್ಬಿಟ್ಟೈತಿ. ಆಸ್ತಿ ಬಗ್ಗೆ ಅವ್ರೇನಾದ್ರೂ ತುಟಿಕ್ ಬಿಟಿಕ್ ಅಂದ್ರೆ ಆಮೇಲೆ ಇರೋದು ಅವ್ರಿಗೆ ಗ್ರಾಚಾರ. ನಾನು ನಿಮ್ಮ ಅಪ್ಪನೇ ಸಾಯಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಮತ್ತೀಗ ಬಂದೂಕ್ ಸಮೇತ ಹೋಗಿದ್ದೆ. ಆದ್ರೆ ಏನ್ ಮಾಡೋದು, ನಿಮ್ಮ ಅಜ್ಜಿ ತಡೆದ್ಬಿಡ್ತು. ಅಕ್ಕಿ ಬಿಡಜ್ಜಿ, ಇಲ್ದಿದ್ರೆ ಏನೂ ಇಲ್ಲ, ಡಮ್ ಅನ್ನಿಸ್ಬಿಡ್ತಿದ್ದೆ ನಾನು ನಿಮ್ಮ ಅಪ್ಪನ. ಅಯ್ಯೋ ತಾತ, ಅಪ್ಪನ ಸಾಯ್ಸಕ್ ಹೋಗ್ಬಿಟ್ಟಿದ್ದ ನೀನು. ಅಯ್ಯೋ ತಾತ, ಹಂಗೆ ಯಾಕೆ ಮಾಡಕ್ ಹೋಗಿದ್ದೆ ನೀನು? ಅಪ್ಪನ ಸಾಯಿಸೋದ್ರಿಂದನ ಈಗೇನು ಆಗಂಗಿಲ್ಲ. ಅಯ್ಯೋ, ಸಾಯಿಸ್ಬಿಟ್ಟು ಆಮೇಲೆ ನೀನ್ ಜೈಲ್ಗೆ ಹೋದ್ರೆ ಆಗ ಇಲ್ಲಿ ನಾವೆಲ್ಲರೂ ಅನಾಥ ಆಗ್ಬಿಡ್ತೀವಿ, ಅಮ್ಮಯ್ಯ ನಾನು ಎಲ್ಲರೂ. ಹಂಗೆಲ್ಲ ಮಾಡ್ಬಿಡಿಯ, ಸುಮ್ಮನಿರು. ಅದನ್ನೆಲ್ಲ ಅಂತವೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು. ನಾವೇನಿದ್ರು ಅವ್ರ ಇದಾರಲ್ಲ, ಎರಡನೇ ಹೆಂಡ್ತಿನೋ ಅವ್ರ ಮಕ್ಕಳು, ಅವ್ರನ್ನ ಊರಿಂದ ಹೆಂಗಾದ್ರೂ ಮಾಡಿ ಎತ್ತಂಗಡಿ ಮಾಡಿಸ್ಬೇಕು. ಅದನ್ನ ಯೋಚನೆ ಮಾಡು ಅಂದ್ರೆ ನೀನು ನಮ್ಮ ಅಪ್ಪನ ಸಾಯ್ತ ಅಲ್ಲ. ಅವಪ್ಪ ಇರಕ್ಕೆ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಕಣ್ತಾತ. ಟ್ಯಾಕ್ಟ್ರಿ ಕೊಡಿಸ್ತು, ಅವಾಗ ಬಂದು ವಿಚಾರಿಸ್ಕೊಂಡು ಹೋಗ್ತೈತಿ ಅಪ್ಪಯ್ಯ. ಇನ್ನೇನಾದ್ರೂ ಮಾಡಂಗಿದ್ರೆ ಅವರಿಬ್ರು, ಆ ಎರಡನೇ ಹೆಂಡತಿ ಅಯ್ಯಮ್ಮ ಇದ್ದಾಳಲ್ಲ, ಅಯ್ಯಮ್ಮನು ಅವರಿಬ್ರು ಮಕ್ಕಳು, ಅವರಿಬ್ರು ಊರಿಂದ ಹೆಂಗಾದ್ರೂ ಮಾಡಿ ಬೇರೆ ಊರಿಗೆ ಹೋಗಂಗ್ ಮಾಡು. ಮೊದ್ಲು ಎಲ್ಲಿದ್ರು ಅಲ್ಲಿಗೆ ಹೋಗ್ಬೇಕು ಅವರು. ಹಂಗೇನಾದ್ರೂ ನೋಡು ಮಾಡು. ಆದ್ರೆ ಅದನ್ನು ಯೋಚನೆ ಮಾಡಿದೀನಿ, ಸುಮ್ನೀರು. ಆದ್ರೆ ನಿಮ್ಮ ಅಣ್ಣ ಇದನ್ನಲ್ಲ ರಾಜ, ಅವ್ರೇನೋ ಕಣ್ಣೀರು ಹಾಕೊಂಡು ಬೇಡ್ಕೊಂಡ್ರಂತೆ, ನಾವು ಈ ಊರಾಗೆ ಇರ್ತೀವಿ, ಇರಕ್ಕೆ ಅವಕಾಶ ಮಾಡ್ಕೊಡ್ರಿ ಅಂತ. ಅದಕ್ಕೆ ಅವ್ರ ಕಣ್ಣೀರಿಗೆ ಕರ್ಗೋಗ್ಬಿಟ್ಟೇನೆ ನಿಮ್ಮ ಅಣ್ಣಯ್ಯ. ಇದ್ರು ಇರ್ತಾರೆ ಬಿಡು, ಅವರೇನು ನಮ್ಮ ಆಸ್ತಿ ಕೇಳಲ್ವಂತಿ, ಅವ್ರಿಗೇನೋ ಆಸ್ತಿಗೆ ಭಾಗ ಬೇಡ ಅಂತಾನ ಹೇಳಿರೋ ಅವರೇನಿ ಅಂತ ಹೇಳಿ ನಮ್ಮ ರಾಜ. ಅಯ್ಯೋ ತಾತ, ಸುಮ್ನೆ ಇವಾಗ ಜಗಳ ಮಾಡ್ತೀವಲ್ಲ, ಕಂಡ್ಕೊಂಡಿದ್ದಾಗೆಲ್ಲ ನಮ್ಮ ಅಕ್ಕ ಹೋಗಿತಾರೆ ಎಲ್ಲಾರು ಅಂತ ಹೇಳಿ ನಾಟಕ ಮಾಡ್ಯವ್ರು ಅಷ್ಟೇನೆ. ಮುಂದೊಂದು ಎಂದಾದ್ರೂ ಒಂದ್ ದಿವಸ ನಮಗೂ ಭಾಗ ಬರ್ಲೇಬೇಕು ಅಂತ ಹೇಳಿ ಬಂದೇ ಬರ್ತಾರೆ ಅವರು. ಅವ್ರನ್ನ ನಂಬಕ್ಕಾಗಲ್ಲ. ಮಸಳೆ ಕಣ್ಣೀರ್ಗೆ ಯಾರು ಕರ್ಗಬಾರ್ದು. ನಮ್ಮ ಅಣ್ಣಗೆ ಬುದ್ಧಿನೇ ಇಲ್ಲ ನೋಡು. ಯಾರಾದ್ರೂ ಒಂದ್ ಸ್ವಲ್ಪನ ಕಣ್ಣೀರ್ ಹಾಕೊಂಡು ಕಷ್ಟ ಹೇಳ್ಕೊಂಡ್ಬಿಟ್ರೆ ಕರ್ಗ್ ಬಿಡ್ತಾನೆ ಅವನು. ಅದಕ್ಕೆ ಮತ್ತೀಗ ಅವಾಗ ಅವಳ ಮದುವೆ ಆಗಿರೋದು. ಮದ್ವೆ ಆದ್ಮೇಲೆ ನಿಮ್ಮ ಅಣ್ಣಯ್ಯ ಪೂರ್ತಿ ಬದಲಾಗ್ಬಿಟ್ಟ ಅಲ್ವೇನಮ್ಮ? ಯಾರಾದ್ರೂ ಕಷ್ಟ ಅಂತ ಹೇಳಿ ಹೇಳ್ಕೊಂಡ್ರೆ ಕರ್ಗ್ಬಿಡ್ತಾನೆ ಜಲ್ದು. ಮದ್ವೆ ಮುಂಚೆ ಹಂಗಿರ್ಲಿಲ್ಲ ಬಿಡು. ಮದ್ವೆ ಆದ್ಮೇಲೆ ಬಹಳ ಬದಲಾಗ್ಯವನಿ ರಾಜ. ಹ್ಞೂ ಕಣಪ್ಪ, ಬದಲಾಗ್ಯವನಿ ಅಂತಂದ್ರೆ ಯಾಕೆ ಕೇಳ್ತೀಯ? ಅವ್ನಿಗೆ ತಂಗಿಯರು ಅತ್ತೆ ಯಾರು ಬೇಡ, ಹೆಂಡತಿ ಮಗಳು ಒಬ್ಳಿದ್ರೆ ಸಾಕು. ಅತ್ತೆ ಮಾವನ್ ನೋಡ್ಕೊಂತಾನೆ ಚೆನ್ನಾಗಿ, ಹೆಂಡತಿ ಮಗಳನ್ನು ಚೆನ್ನಾಗಿ ನೋಡ್ಕೊಂತಾನೆ. ನಮ್ಮನ್ನೇನು ಅವನೇನು ತಿರುಗು ನೋಡಲ್ಲ. ಮದುವೆ ಆಗಿ ಹೊಸ್ತಾಗ ಬಂದಿದ್ದೆ ಅಷ್ಟೇನೆ ಇಲ್ಲಿಗೆ. ಇದುವರೆಗೂ ಅವ್ನು ಬಂದೇ ಇಲ್ಲ ನಮ್ಮೂರಿಗೆ. ಹೆಂಗೈದ್ಯಮ್ಮ, ಏನ್ ಮಾಡ್ತಾ ಇದ್ದೀರಾ, ನಿನ್ ಗಂಡ ಏನ್ ಮಾಡ್ತಾನೆ, ಚೆನ್ನಾಗೈದ್ದೀರಾ ಬಿಟ್ರೆ ಅಂತ ಹೇಳಿ ವಿಚಾರಿಸಿಲ್ಲ. ಊರಿಗೆ ಹೋದ್ರು ಅಷ್ಟೇನೆ, ಅಷ್ಟಕ್ಕಷ್ಟೇ ಮಾತಾಡ್ಸೋದವನು. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ, ಬಿಡು ಹೋಗ್ಲಿ. ನನ್ಗೂ ಗೊತ್ತಾಗುತ್ತೆ, ಹೋಗ್ಬೇಕು ಊರಿಗೆ. ಅವನ್ನ ಅವಲೇ ಯಾವತ್ತೂ ಬಿಟ್ಟಾಕಿದೀನಿ ಬಿಡ್ತಾತ. ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಆದ್ರೆ ಇದು ಐತಲ್ಲ, ಇದು ನಮ್ಮ ಅಪ್ಪ ಮಾಡಿರೋ ಕೆಲಸ, ಅದೇ ನನಗೆ ಚಿಂತೆ ಕಾಡ್ತೈತಿ. ನೀನು ಊರಿಗೆ ನಾಳೆ ಹೋಗ್ವಂತೆ, ಸುಮ್ನಿರು. ಯಾತಾದ್ರೂ ಕೋಳಿ ಸಾರ ಏನಾನ ಮಾಡ್ತೀನಿ, ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ.
ಅವ್ರು ಬೇರೆನೆ ನಮ್ಮ ಮನೆಯವ್ರು ಬೇರೆ ಇನ್ನ ಬರೋದು 6 ಗಂಟೆ ಆಗುತ್ತೆ. ನಮ್ಮ ಅತ್ತೆನೂ ಎಲ್ಲೋ ಎಮ್ಮೆ ಹೊಡ್ಕೊಂಡು ಹೋಗೈತೆ, ನಮ್ಮ ಮಾವ ಎಲ್ಲೋ ಹೋಗ್ಯವ್ರಿ. ಅವ್ರೆಲ್ಲಾರು ಬರ್ತಾರೆ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಿಧಾನಕ್ಕೆ ಹೋಗಿವಂತಿ. ಹಿಂಗ್ ಬಂದ್ ನಾಳೆ ಹಂಗೆ ಹೋಗ್ತೀನಿ ಅಂತೀಯ. ಹೋಗ್ಬೇಕಣಮ್ಮೋ ಅಲ್ಲಿ ನಾನು ಹೊಲ್ದಾಗ ಪಲ್ದಾಗ ಎಲ್ಲ ಕೂಲಿಯರ್ ಬರ್ತಾರೆ. ಅವ್ರು ಇವ್ರು ನಾನು ಇಲ್ಲ ಅಂತಂದ್ರೆ ಯಾರಿಗೂ ಬೈರಲ್ಲ ಅಲ್ಲಿ ಹೊಲ್ದಾಗಿ ಕೆಲಸ ಮಾಡಾಗಿ. ಅದಕ್ಕೆ ಹೋಗ್ಬೇಕು. ಇರ್ತಾತ. ಅಯ್ಯೋ ನೀನ್ ಹಿಂಗ್ ಬಂದ್ ಹಂಗ್ ಹೋಗ್ತೀಯಲ್ಲ. ಇರು, ಇವತ್ತೊಂದ್ ದಿವಸ ಏನಾಗಲ್ಲ. ಏನು ಒಂದ್ ದಿವಸದಾಗೇನು ಏನು ಪ್ರಪಂಚ ಏನು ಮುಳುಗಲ್ಲ. ಇದ್ದು ಹೋಗು. ಸರಿ ಆತ್ ಬಿಡಮ್ಮ, ನೀನ್ ಬೇಜಾರು ಮಾಡ್ಕೋಬೇಡ, ಇದ್ದು ಹೋಗ್ತೀನಿ. ಸರಿ, ಅವರು ಸಾಯಂಕಾಲಕ್ಕೆ ಬರ್ತಾರೆ, ಮಾತಾಡ್ಸ್ಕೊಂಡು ಯಾತನ ಕೋಳಿ ಸಾರು ಯಾತನ ಮಾಡ್ತೀನಿ, ಊಟ ಮಾಡ್ಕೊಂಡು ಬೆಳಗ್ಗೆ ಹೋಗ್ವಂತಿ. ಅಯ್ಯೋ ಅಲ್ಲೂ ಕೋಳಿ ಸಾರು ಮಾಡಿದ್ರು ಕಣಮ್ಮ. ಉಂಡನೇನೆ ಒಂದು ಅರ್ಧ ಗಂಟೆ ಕುಕ್ಕೊಂಡಿದ್ನೇನು ಅಷ್ಟೇನೆ. ಕುಕ್ಕೊಂಡಿದ್ದು ಅದೇ ಬಂದೆ ನಿಮ್ಮೂರಿಗೆ. ಕೋಳಿ ಸಾರು ಆಗಲಾಗಲ್ಲ ಉಂಡ್ರೆ ಬೇಡ ಉಷ್ಣ. ಕೋಳಿ ಸಾರು ಬೇಡ ಹಂಗಾದ್ರೆ ಏನ್ ಮಾಡೋಣ? ಯಾತನ ಶಾವ್ಗೆನ ಒಬ್ಬಟ್ಟ ಏನಾನ ಮಾಡನೆ? ಸರಿ ಅಮ್ಮ, ಯಾತನ ಸಿಹಿ ಅಡ್ಗೆನೆ ಮಾಡು. ಕೋಳಿ ಸಾರು ಉಂಬಕ್ಕಾಗಲ್ಲ ಆಗ್ಲಾಗಲ್ಲ. ಸರಿ ಬಿಡು, ಸಾಯಂಕಾಲಕ್ಕೆ ಏನಾನ ಮಾಡ್ತೀನಿ. ಈಗ ಇರು, ನಿನ್ಗೆ ಟೀ ಕಾಸ್ಕೊಬತ್ತೀನಿ, ಕುಡಿವಂತಿ. ಸರಿನಮ್ಮ ಆಯ್ತು. ಹಂಗೇನೆ ಒಂದ್ ದಿವಸ ನೀರು ಕುಡಿಬೇಕು. ಸರಿ ಕಂಠಾತ, ಕುಕ್ಕೊಂಡಿರು, ತಾಂಬತ್ತೀನಿ ನೀರು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.